ಭಾರತದ ಸಂವಿಧಾನದ ಕುರಿತು ಯಾವ ಹೇಳಿಕೆ ಕರೆಕ್ಟ್ ಅಂತ ಕೇಳಿದ್ದಾರೆ ಇಲ್ಲಿ. ಎಸ್ಪೆಷಲಿ ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರು ಅಂದರೆ ಕಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಕುರಿತಾದ ಪ್ರಶ್ನೆ ಇದು. CAGನ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡರ್ ಆರ್ಟಿಕಲ್ 148 ಮತ್ತು ರಿಮೇನ್ಸ್ ಇನ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್, ಇದು ತಪ್ಪು. ಬಿಕಾಸ್ CAGಗೆ ಫಿಕ್ಸ್ಡ್ ಟೆನ್ಯೂರ್ ಇರುತ್ತೆ. ರಿಮೂವಲ್ ಇವ್ರದ್ದು ಸುಪ್ರೀಂ ಕೋರ್ಟ್ ಜಡ್ಜ್ ಯಾವ ರೀತಿ ರಿಮೂವ್ ಮಾಡ್ತೀವಲ್ಲ ಆ ರೀತಿ. ಹಾಗಾಗಿ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಅಲ್ಲ, ಫಿಕ್ಸ್ಡ್ ಟೆನ್ಯೂರ್ ಅಂದರೆ 6 ವರ್ಷ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು CAGದು ಚಾರ್ಜ್ಡ್ ಅಪಾನ್ ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ. ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಲ್ಲ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ನೆಕ್ಸ್ಟು ರಿಪೋರ್ಟ್ಸ್ ಆಫ್ CAG ಯೂನಿಯನ್ನು ಮತ್ತು ಸ್ಟೇಟ್ಸು ಎರಡನ್ನೂ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡಲ್ಲ. ಯೂನಿಯನ್ದು ಪ್ರೆಸಿಡೆಂಟು, ಸ್ಟೇಟಿಂದು ಗವರ್ನರಿಗೆ ಕೊಡ್ತಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ 4th ಆನ್ಸರು. ಪ್ರೆಸಿಡೆಂಟು CAG ರಿಪೋರ್ಟ್ನ ಯೂನಿಯನ್ ಪಾರ್ಲಿಮೆಂಟ್ನ ಪ್ರತಿ ಹೌಸ್ ಮುಂದೆ ಇಡ್ತಾರೆ.